ರೈಲ್ವೆ ಹೋರಾಟ ಸಮಿತಿಯಿಂದ ರೈಲ್ವೆ ದಿನಾಚರಣೆ ಸಂಭ್ರಮಾಚರಣೆ. ಭಾರತೀಯ ರೈಲ್ವೆಗೆ 173 ಹಾಗೂ ಗದಗ ರೈಲ್ವೆಗೆ 143ರ ಸಂಭ್ರಮ ದಿನಾಚರಣೆಯನ್ನು ಗುರುವಾರ ಗದಗ ರೈಲು ನಿಲ್ದಾಣದಲ್ಲಿ ಆಚರಿಸಲಾಯಿತು. ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಗಣೇಶ್ ಸಿಂಗ್ ಬ್ಯಾಳಿ ನೇತೃತ್ವದಲ್ಲಿ ಸಮಿತಿಯ ಸದಸ್ಯರು ರೈಲ್ವೆ ಅಧಿಕಾರಿಗಳಿಗೆ, ಸಿಬ್ಬಂದಿಯವರಿಗೆ, ರೈಲ್ವೆ ಪೊಲೀಸ್ ಹಾಗೂ ಆರ್ಪಿಎಫ್ ಸಿಬ್ಬಂದಿಗೆ ಪುಷ್ಪಗುಚ್ಛ ನೀಡಿ ಸಿಹಿ ವಿತರಿಸಿ ಶುಭ ಕೋರಲಾಯಿತು. ರೈಲ್ವೆ ನಿಲ್ದಾಣದ ಮುಖ್ಯ ಅಧೀಕ್ಷಕ ಮನೋಜ ಬಾಗಡೆ, ಪರಿಸರ ಅಧಿಕಾರಿ ತೇಜರಾಜ್, ಆರ್ಪಿಎಫ್ ಐಪಿಎಫ್ ರಿತೇಶ್ ಕುಮಾರ್, ಸ್ಟೇಷನ್ ಆಟೋ ರಿಕ್ಷಾ ಚಾಲಕರು ಸೇರಿದಂತೆ ಹಲವಾರು ಅಧಿಕಾರಿಗಳು ಉಪಸ್ಥಿತರಿದ್ದು, ಬೆಟಗೇರಿ ರೈಲ್ವೆ ಹೋರಾಟ ಸಮಿತಿಯವರು ಪ್ರತಿ ವರ್ಷ ತಪ್ಪದೇ ರೈಲ್ವೆ ದಿನಾಚರಣೆ ಆಚರಿಸಿ ನಮಗೆಲ್ಲ ಸಂತಸ ನೀಡಿದ್ದಕ್ಕಾಗಿ ಅಭಿನಂದಿಸಿದರು. ಎಸ್ವಿ ಸುಲಾಖೆ, ಮನ್ಸುಖಲಾಲ ಪುಣೇಕರ, ಶ್ರೀಮತಿ ಸಂಧ್ಯಾಗುಂಡಿ ಎನ್ಟಿ ಕಬ್ಬಿಣ, ಅರ್ಜುನಸಾ ಮೇರವಾಡೆ, ಈರಣ್ಣ ಜ್ಯೋತಿ, ಕೃಷ್ಣಸಾ ಮೇರವಾಡೆ, ಅಶೋಕ ಅಂಗಡಿ, ಜಂಬಣ್ಣ ಹುಡೇದ, ಬಸವರಾಜ ಕಿರೇಸೂರ, ಜ್ಞಾನೇಶ್ವರ ಉತ್ತರಕರ, ಗಿರಿಧರ ಸಿಂಗ್ ಬ್ಯಾಳಿ, ರೇಖಾ ಹುಲ್ಲೂರ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಅದೇ ಈಗ ಅವ್ರಿಗೆ ನೆಕ್ಸ್ಟ್ ನಮ್ಮ ದೇಶದಲ್ಲಿ ಭಾರತೀಯ ರೈಲ್ವೆ ಪ್ರಾರಂಭವಾಗಿ 173 ವರ್ಷ ಆಗಿ 74ನೇ ವರ್ಷ ಇವತ್ತು ಪ್ರಾರಂಭ ಆಗ್ತದೆ. ಅದು ಏಪ್ರಿಲ್ 16. ಅದರಂತೆ ನಮ್ಮ ಗದಗ ರೈಲ್ವೆಗೆ 143 ವರ್ಷ ತುಂಬಿ 44 ಪ್ರಾರಂಭ ಆಗ್ತಾಯಿದೆ. ಅದರ ಒಂದು ಸವಿ ನೆನಪಾಗಿ ನಮ್ಮ ಬೆಟಗೇರಿ ರೈಲು ಹೋರಾಟ ಸಮಿತಿಯಿಂದ ನಾವು ಪ್ರತಿ ವರ್ಷ ಈ ನಮ್ಮ ಗದಗ ರೈಲ್ವೆ ಎಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತು ಸಿಬ್ಬಂದಿಯವರಿಗೆ ಪುಷ್ಪಗುಚ್ಛ ನೀಡಿ ಸಿಹಿ ವಿತರಿಸಿ ಅವರಿಗೆ ರೈಲ್ವೆ ದಿನಾಚರಣೆ ಶುಭ ಕೋರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಾಕ್ಕೊಂಡು ಈಗಾಗಲೇ ಅದರಂತೆ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಜೊತೆಗೆ ನಮ್ಮ ಗದಗ ಲೇಡಿ ಆಟೋ ರಿಕ್ಷಾ ರೇಣುಕಾ ತಂಗಿನೂ ಕೂಡ ನಾವು ಇವತ್ತು ಸನ್ಮಾನ ಮಾಡಿದ್ದೀವಿ. ಆಕೆಯೂ ವೃತ್ತಿಯಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಅದಕ್ಕೆ ನಾವು ನೀವೆಲ್ಲರೂ ಕೂಡ ಸಹಕಾರ ನೀಡೋಣ ಅಂತ ಹೇಳಿ ನಾನು ಹೇಳಿಕೆ ಇಚ್ಛಪಡ್ತೀನಿ.